ಹೊಸ ವರ್ಷ 2026 25/3/26 ಕಾಲಿಟ್ಟಿದ್ದೀವಿ. ಎಲ್ಲರಿಗೂ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು. ಇವತ್ತೇನು ಈ ಫ್ಲೋರಿಡಾ ಕಂಪನಿಯವರು ಇವತ್ತೇನಿಲ್ಲ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಫ್ಲೋರಿಡಾ ಕನ್ಕ್ಲೇವ್ ಅಂತ ಅಂದರೆ ಎಲ್ಲ ಕಂಪನಿಯ ಸಿಬ್ಬಂದಿಗಳಿಗೆ ಇದ್ರ ಬಗ್ಗೆ ಒಂದು ತಿಳಿಸ್ಕೊಡ್ತಕ್ಕಂಥದ್ದು. ಈ ಕಾರ್ಯಕ್ರಮವನ್ನು ಅತಿಥಿಯಾಗಿರ್ತಕ್ಕಂಥ ಶ್ರೀ ಮಹೇಶ್ ಹಳ್ಳಿಯವರೇ, ಶಿವರಾಮ್ ಪುರಿ ಅವರೇ, ಹಾಗೂ ಫ್ಲೋರಿಡಾ ಕಂಪನಿಯ MD ಆಗಿರ್ತಕ್ಕಂಥ ಸುರೇಶ್ ಭಾರತೀಸ್ ಅವರೇ, ಹಾಗೂ ಅವರ ಶ್ರೀಮತಿಯವರಾದ ಶ್ರೀ ರಂಜಿನಾರ್ ಅವರೇ, ಹಾಗೂ ಸೈಂಟಿಸ್ಟ್ ಆಗಿರ್ತಕ್ಕಂಥ ತನೀವರ್ ಅವರೇ, ಹಾಗೂ ಉಳಿದೆಲ್ಲ ಸಿಬ್ಬಂದಿಗಳಾದ ಹಾಗೂ ಮ್ಯಾನೇಜರ್ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ, ಹಾಗೂ ಇಲ್ಲೆಲ್ಲ ನೆರೆದಿರ್ತಕ್ಕಂಥ ಕಂಪನಿಯ ಸಿಬ್ಬಂದಿಗಳೇ, ಇವತ್ತಿನ ದಿವಸ ಫ್ಲೋರಿಡಾ ಕಂಪನಿಯವರು ಏನು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಬಂದಿದ್ದಾರೆ. ಇದೊಂದು ನಮ್ಗೆ ಭಾಳ ಖುಷಿ ವಿಚಾರ. ಮೊದಲಿಗೆ ನಾವು ಈಗ ಇದು ಒಂದು ಫ್ಲೋರಿಡಾ ಕಂಪನಿ ಬಗ್ಗೆ ನಾವು ಕೇಳಿದ್ದು ಯಾರಿಂದ ಅಂದ್ರೆ ನಮ್ಮ ಶಿವರಾಮ್ ಪುರಿ ಅವರಿಂದ. ಅವ್ರು ಒಂದ್ಸರಿ ಬಂದರು ನನ್ನ ಹತ್ರ, ಸರ್ ಒಂದು ನಿಮ್ಮ ಕಂಪ್ನಿಯವರು ಒಂದು ಇದು ಬಂದಿದ್ದಾರೆ, ಇದು ಹೆಂಗೆ ಸರ್ ಏನ ಅಂತ ಕೇಳಿದ್ರು. ಆಮೇಲೆ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ತಾರೆ ಸರ್ ಎಲ್ಲ ಕೇಳಿದ್ರು. ಎಲ್ಲ ಗಿಡಗಳ ರೇಟ್ ಎಲ್ಲ ಕೇಳಿದೆ. ಅವಾಗ ಏನಾದ್ರೆ ಇಂಥ ಕಂಪ್ನಿಗಳು ಸಾಕಷ್ಟು ಬಂದು ಹೋಗಿದ್ದವು. ಸಾಕಷ್ಟು ರೈತರಿಗೆ ಕೆಲವೊಂದು ನಂಬಿಕೆ ಇದು ಮಾಡಿದವು. ಅದಕ್ಕೆ ನಾವು ಯಾರಿಗಾಗಲೂ ಒಂದು ವಿಚಾರ ಬರ್ತೈತಿ. ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಅದರ ಫಾರ್ಮಿಂಗ್ ಕಮ್ಯುನಿಟಿ ರೈತರ ಬದುಕು ಭಾಳ ಕಷ್ಟ ಇರ್ತೈತೆ. ಅದರಲ್ಲಿ ನಾವು ಇಷ್ಟು ಕಾಸ್ಟ್ಲಿ ಗಿಡ ಖರೀದಿ ಮಾಡಿ ಹಚ್ಚೋದು ಇದೇನು ಗ್ಯಾರಂಟಿ ಐತಿಲ್ಲೋ ಅಂತೇಳಿ ಶಿವರಾಮ್ ನಾವು ಚರ್ಚೆ ಮಾಡಿದ್ವಿ. ಇಲ್ಲ ಸರ್ ಹಿಂಗೆ ಐತೆ ಅಂದರೆ ನನಗೆ ಖುಷಿ ಆಯ್ತು. ಅವರೆಲ್ಲ ಒಂದು ನೀಟಾಗಿ ಇದು ಮಾಡಿದ್ರು. ಇಷ್ಟು ಗಿಡ ಹಚ್ಚಿದ್ರೆ ಎಷ್ಟು ಕಾಯಿ ಬರ್ತವೆ, ಇದು ಬರ್ತೈತಿ, ಒಂದು ಎಕರೆಗೆ ಎಷ್ಟು ದುಡ್ಡು ಬರ್ತೈತೆ ಅಂದ್ರೆ ನನಗೆ ಆಶ್ಚರ್ಯ. ಎಷ್ಟೊಂದು ದುಡ್ಡು ಮಾಡ್ತಕ್ಕಂಥದ್ದು ಒಂದು ಗಿಡಗಳು ಯಾವುದು ಇದಪ್ಪ. ಯಾಕಂದ್ರೆ ಎಷ್ಟು ಕಷ್ಟಪಟ್ಟರಷ್ಟು ದುಡ್ಡು ಬರೋಲ್ಲ. ನಾವು ಯಾಕಂದ್ರೆ ಹಾರ್ಟಿಕಲ್ಚರ್ ಅಂದ್ರೆ ನಂದು ಒಂದು 20 ವರ್ಷ ಸರ್ವಿಸ್. ಯಾಕಂದ್ರೆ ನಾನು ರೈತರ ಜೊತೆನೇ ಬೆಳೆದಂದೆ. ಆಮೇಲೆ ನಮ್ಮದು ಫಾರ್ಮಿಂಗ್ ಫ್ಯಾಮಿಲಿ, ನಮ್ಮದು ಸಾಕಷ್ಟು ಹೊಲ ಐತಿ. ಆ ಹೊಲದಲ್ಲಿ ಎಷ್ಟು ಕಷ್ಟ ಸುಖ ಅನ್ನೋದು ನಾವೆಲ್ಲ ರೀತಿ ನೋಡಿದ್ದೀವಿ. ಆ 20 ವರ್ಷ ಸರ್ವಿಸ್. ಯಾಕಂದ್ರೆ ನಾವು ಯಾವುದೇ ಒಂದು ವಿಚಾರ ಮಾಡ್ಬೇಕಂದಾಗ ಈ ರೈತರಿಗೆ ಏನಾದ್ರು ಒಂದು ಹೇಳ್ಬೇಕಂದಾಗ, ಯಾಕಂದ್ರೆ ರೈತರಿಗೆ ಎಷ್ಟೋ ಕಂಪನಿಗಳು ಯಾಮಾರ್ಸೋದು ಭಾಳ. ಯಾಕಂದ್ರೆ ರೈತರು ಫಸ್ಟ್ ಅದಕ್ಕೆ ಬಲಿಪುಸ ಆಗೋದು. ಅದರ ಜೊತೆಗೆ ಮತ್ತೆ ಬೇರೆ ಬೇರೆ ರೀತಿಯಂತ ಕಂಪ್ನಿಗಳು ಬರ್ತವೆ. ಬಟ್ ನಮ್ಗೆ ಆ ಥರ ಎಲ್ಲ ವಿಚಾರ ಮಾಡಿದಾಗ ಇಲ್ಲ ಅವ್ರ ಕಂಪ್ನಿಯವ್ರು ಯಾರು ಏನು ಎಲ್ಲ ಕೇಳಿದ್ರೆ ನಾನು ಶಿವರಾಮ್ ಅನಿಲ್ ಕುಮಾರ್ ಅವ್ರದ್ದು ನಂಬರ್ ಕೊಟ್ಟರು. ಆಗ ನಾನು ಅನಿಲ್ ಕುಮಾರ್ಗೆ ಫೋನ್ ಮಾಡಿದೆ. ಏನ್ರಿ ಅಂತ ಕಂಪ್ನಿ ಮಾಡಿದ್ರಿ, ಏನ್ರಿ ಎಂತ ಯಾವ ಥರ ಏನು? ಇಲ್ಲ ಸರ್ ಈ ಥರ ಇದೆ, ಎಲ್ಲ ಚೆನ್ನಾಗಿದೆ ಸರ್, ನೀವು ಮಾಡಿರಿ ಅಂತಂದ್ರಲ್ಲ. ಮತ್ತು ನನಗೆ ಕೇಳಿದೆ, ಎಲ್ಲಪ್ಪ ಮತ್ತು ಈ ಥರ ಆಗಿ ನಾಳೆ ರೈತರಿಗೆಲ್ಲ ಸಮಸ್ಯೆ ಆಗ್ಬಾರ್ದು ಎಲ್ಲ ಕೇಳಿದ್ವಿ. ಅವರೆಲ್ಲ ಚೆನ್ನಾಗಿ ಉತ್ತರ ಕೊಟ್ಟರು. ಆಯ್ತು, ಒಂದು ದಿವ್ಸ ನೀವು ಬರ್ಬೇಕು ನಮ್ಮ ಹತ್ರ ಬಂದ್ರೆ ನಾನು ಅದು ಕ್ಲಾರಿಟಿ ಆಗ್ತೈತೆ ಅಂತಂದ್ರೆ ಕರೆಸ್ಬೇಕು ಅನ್ನೋದು. ಮತ್ತು ನಮ್ಮ ಶಿವರಾಮ್ ಅವ್ರು ಅನಿಲ್ ಅವ್ರಿಗೆ ಬರಕ್ಕೆ ಹೇಳಿದ್ರು. ಬಂದರು, ಅನಿಲ್ ಬಂದ್ವಿ, ಮಾತಾಡಿದ್ವಿ. ಮಾತಾಡ್ದೆ ಎಲ್ಲ ಕೇಳಿದೆ, ನಿಮ್ದು MD ಯಾರು, ಮತ್ತು ಕಂಪನಿ ಇದೆಯೇನು, ರಿಜಿಸ್ಟ್ರೇಷನ್ ಏನು, ಎಲ್ಲ ರೀತಿಯಿಂದ ನಾವು ಎನ್ಕ್ವೈರಿ ಮಾಡಿದ್ವಿ. ಯಾಕಂದ್ರೆ ಯಾವುದೋ ನಾನೊಬ್ಬ ಆಫೀಸರ್ ಆಗಿ ಇನ್ನೊಬ್ರಿಗೆ ಹೇಳ್ಬೇಕಂತಂದ್ರೆ ಸಾಕಷ್ಟು ನಾನು ಭಾಳ ಸ್ಟಡಿ ಮಾಡಿ ಹೇಳ್ಬೇಕು. ಯಾಕಂದ್ರೆ ನಮ್ಮ ಒಂದು ಮಾತು ಹೇಳಿದಂದ್ರೆ ಅಷ್ಟೊಂದು ನಂಬಿಕೆ ವಿಶ್ವಾಸದಿಂದ ನಾವು ನೌಕರಿ ಮಾಡ್ಕೊಂಡು ಬಂದಿದ್ವಿ. ಲಕ್ಷ ಜನ ಮಾತು ಕೇಳ್ತಾರೆ ನಮ್ಗೆ. ಅದನ್ನು ನಾವು ಯಾಕಂದ್ರೆ ಲಕ್ಷ ಜನಕ್ಕೆ ನಾವು ಯಾವುದೇ ರೀತಿ ಅನ್ಯಾಯ ಆಗ್ಬಾರ್ದು ಅಂತೇಳಿ ಮತ್ತು ಆಯ್ತು ನಿಮ್ಮ MD ಅವ್ರಿಗೆ ಒಮ್ಮೆ ಇದು ಮಾಡ್ತೀನಿ ಅಂತ ಇಲ್ಲಿ ಪಾಪ ಹೊತ್ತು ಅನಿಲ್ಲವ್ರು ಎಲ್ಲ ಹೇಳಿದ್ಮೇಲೆ ಆಯ್ತು ನಾವು ಒಂದು ದಿವಸ ಎಲ್ಲೆಲ್ಲಿ ಬೆಳೆದಾರೆ ಎಲ್ಲ ಕೇಳಿದ್ವಿ. ಇಲ್ಲಿ ಸರ್ ಕೋಲಾರದಲ್ಲೆಲ್ಲ ಬೆಳೆದಾರ, ಆಮೇಲೆ ಕೇರಳದಲ್ಲಿ ಇದೆ, ನಮ್ದು ಈ ಥರ ಇದೆ, ನಾವು ಕಂಪ್ನಿ ಬಗ್ಗೆ ಎಲ್ಲ ವಿವರ ಹೇಳಿದ್ರು. ಇಲ್ಲ ಆಯ್ತು ನಾವು ಸರ್ ಕೋಲಾರ ಬರ್ತೀವಿ ಅಂತ ಹೇಳಿದ್ವಿ. ಅವ್ರು ಹೋಗಿ ಬಂದು ಜನವರಿಗೇನು ಬಂದಿದ್ರು. ನಾನು ನೆಕ್ಸ್ಟ್ ಫೆಬ್ರವರಿಗೆ ಹೋಗ್ಯಾಬಿಟ್ಟಿವಿ ಕೋಲಾರಕ್ಕೆ ಹೋಗಿ ನಾನು ಅವತ್ತು ಬೆಂಗಳೂರಿಗೆ ಇದ್ದೆ. ಬೆಂಗಳೂರು ಒಂದು ದಿವಸ ಫೋನ್ ಮಾಡಿದೆ, ಅನಿಲ್ ಅವ್ರಿಗೆ ಬರ್ತಾ ಇದ್ದೀನಿ ಅಂದರೆ ನಾನೇ ಒಂದು ಕಾರ್ ಮಾಡ್ಕೊಂಡು ನಾನು ಇನ್ನೊಬ್ಬರು ನಮ್ಮದು ಟೆಕ್ನಾಲಜಿ ಪಾರ್ಕ್ದು ಒಬ್ಬರು ಇದು ಅಡ್ವೈಸರ್ ಅವರು ನಾವು ಕರ್ಕೊಂಡು ಹೋದಾಗ ಅಲ್ಲೆಲ್ಲ ತೋಟಗಳನ್ನು ವಿಸಿಟ್ ಮಾಡಿಸಿದ್ರು. ಅನಿಲ್ ಅವ್ರು ಬಂದರು, ಎಲ್ಲ ತೋಟಗಳ ವಿಸಿಟ್ ಮಾಡಿಸಿದ್ರು. ಚೆನ್ನಾಗಿ ಬೆಳೆದಿತ್ತು. ಇನ್ನೂ 1 ವರ್ಷ ಆಗಿದ್ದಿಲ್ಲ, ಎಲ್ಲ ಕಡೆ ಇದೆ. ಆಮೇಲೆ ಒಳ್ಳೊಳ್ಳೆ ರೈತರು ಇದ್ರು. ಯಾಕಂದ್ರೆ ಕೋಲಾರ ರೈತರು ಮಾಡ್ತಾರಂತಂದ್ರೆ ನನಗೇನಂತ ಕೋಲಾರದ ಸುಮ್ಮನೆ ಮಾಡೋಂಗಿಲ್ಲ ಯಾವುದು. ಈಗ ಅವರೆಲ್ಲ ಅತ್ಯಂತ ಬುದ್ಧಿವಂತರು ಕೋಲಾರ ರೈತರು. ಯಾಕಂದ್ರೆ ಅವರಲ್ಲಿ ಲ್ಯಾಂಡ್ಗಳು ಭಾಳ ಮಂದಿ ಕಡೆ ಕಡಿಮೆ ಬರ್ತೈತಿ. ಆಮೇಲೆ ಅವರಷ್ಟು ದುಡಿಮೆ ಮಾಡೋದು. ಯಾಕಂದ್ರೆ ಆ ಕೋಲಾರ ಭಾಗ ನೋಡ್ಬಿಟ್ರೆ ನೀರಿಲ್ಲ ಇಲ್ಲಿ. ಆ್ಯಕ್ಚುಲಿ ನಾವೆಲ್ಲ ಹಿಂದೆ 2000 ಇಷ್ಟಕ್ಕೆ ಹೇಳ್ತೀವಿ, ಬರಗಾಲ ಪ್ರದೇಶ, ಬೋರ್ ಹೊಡೆದ್ರೆ 1000 ಅಡಿ ಗಂಟೆ ಹೊಡಿಬೇಕು. ಬಟ್ ಅಲ್ಲಿ ಅಷ್ಟು ಕಷ್ಟ ಜೀವಿ ಅಂತ ರೈತರು ನಮ್ಮಲ್ಲಿ ಆಡ್ಸಿರೋದು. ಯಾಕಂದ್ರೆ ಅಷ್ಟೊಂದು ಅವರು ಪ್ರತಿಯೊಂದು ಇದು ಏನೋ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ತಿಳ್ಕೊಂಡು ಮಾಡ್ತಾರೆ. ಮತ್ತು ಕೋಲಾರದ ಮಾಡಿರೋದ್ರೆ ಆ ರೈತರು ಮಾಡಿದಾರೆ ಅಂತಂದ್ರೆ ಗ್ಯಾರಂಟಿ ಇರ್ತೈತಿ ಅಂತ ನಾವು ಅಲ್ಲಿ ಹೋದಾಗ ಎಲ್ಲ ಕಡೆ ತೋರಿಸಿದ್ರು.
ತೋರಿಸಾಗ ಎಲ್ಲ ರೈತರನ್ನ ಭೇಟಿ ಮಾಡಿಸಿದ್ರು. ಒಂದು 10-15 ಪ್ಲಾಟ್ ವಿಸಿಟ್ ಮಾಡಿದ್ವಿ. ಪಾಪ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ರು. ಎಲ್ಲ ನೀಟಾಗಿ ತೋರಿಸಿ ಇದು ಮಾಡಿ ಖುಷಿ ಆಯ್ತು. ಆಯ್ತು ರೀ ಅನಿಲ್, ಇಷ್ಟೆಲ್ಲ ಆಯ್ತು, ನಾವು ಇದು ನಮ್ಮ ಕಡೆ 100% ನಾವು ಅದು ಪ್ರಮೋಟ್ ಮಾಡ್ತೀವಿ ಆಯ್ತು ಅಂತೇಳಿ ಬಂದ್ವಿ. ಮತ್ತೊಂದು ಆಗಸ್ಟ್ 15 ನಾವು ಪ್ರತಿ ವರ್ಷ ಒಂದು ಸಸ್ಯ ಸಂತೆ ಅಂತ ಮಾಡ್ತಾರೆ ರೈತರ ಸಲುವಾಗಿ. ರೈತರಿಗೆ ತೋಟಗಾರಿಕೆ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು 5 ದಿವಸದ ಪ್ರೋಗ್ರಾಮ್ ಮಾಡ್ತೀವಿ. ಆಮೇಲೆ ಅಲ್ಲಿ ನಾನು ಕೋಲಾರಕ್ಕೆ ಹೋದಾಗ ಅವ್ರು ನರ್ಸರಿನ ತೋರಿಸಿದ್ರು. ಅವಾಗ MD ಅವ್ರ ಜೋಡಿ ವಿಡಿಯೋ ಕಾಲಲ್ಲಿ ಮಾತಾಡಿದ್ರು. ನಾವು MD ಅವರು ಇದು ಬೇರೆ ಕಡೆ ಹೋಗಿದ್ರು ಅವತ್ತು. ಅವರು ಪಾಪ ಮಾತಾಡಿದ್ರೆ MD ಅವರು ಒಂದ್ಸರಿ ಬರ್ರಿ ಸರ್ ಅಂತ ಹೇಳಿದ್ವಿ. ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಆಗಸ್ಟ್ 15 ಅದಕ್ಕಿಂತ ಮತ್ತೊಂದ್ಸರಿ MD ಸರ್ ಬಂದರು, ಫಿರೋಜ್ ಭಾರತಿ ಸರ್. ಭಾಳ ಅತ್ಯಂತ ಸರಳ ಮನುಷ್ಯ ಅವರು ಆ್ಯಕ್ಚುಲಿ. ಆಮೇಲೆ ಅವ್ರು ಡೌನ್ ಟು ಅರ್ತ್ ಮನುಷ್ಯ. ಅವು ಭೇಟಿ ಆದಮೇಲೆ ಒಂದು ಸಸ್ಯ ಸಂತೆ ಒಳಗೆ ನಾವು ಅವ್ರಿಗೆ ಸ್ಟಾಲ್ ಕೊಟ್ವಿ. ಆಯ್ತು ಒಂದು ಇದನ್ನು ಮಾಡಿರಿ ಅಂತೇಳಿ ಸ್ಟಾಲ್ ಕೊಟ್ಟಾಗ ಅವರೆಲ್ಲ 5 ದಿವಸ ನಿಂತ್ಕೊಂಡು ಎಲ್ಲ ರೈತರು ಬಂದವರಿಗೆಲ್ಲ ಹೇಳಿದ್ರು. ಮತ್ತು ನನಗೆ ಚಿಕ್ಕಮಗಳೂರಿಂದ ಒಂದು ಫೋನ್ ಬಂತು, ನಮ್ಮ EDC ಸಾಹೇಬ್ರು, ಅಡಿಷನಲ್ DC ಅವರು, ಏನ್ರಿ ಈ ಥರ ಮಾಡ್ತಾ ಇದ್ರಿ, ಮತ್ತು ನಮ್ಮ ರೈತರನ್ನ ಕಳಿಸ್ಕೊಡ್ತೀನಿ ನಿಮ್ಮ ಸಸ್ಯ ಸಂತೆಗೆ ಅಂತೇಳಿ. ಚಿಕ್ಕಮಗಳೂರಿಂದ ಕಡೂರ್ಗೆ ರೈತರೆಲ್ಲ ಬಂದರು, ಒಂದು 2 ಗಾಡಿ ಮಾಡ್ಕೊಂಡು ಬಂದ ನಮ್ಮ ಹತ್ರ ಮಾತಾಡಿದ್ರಿ. ಏನು ಸರ್ ಹೆಂಗ್ರಿ ಏನ್ರಿ ಅಂತ ಹೇಳಿದ್ರೆ ನಾನು ಹೇಳಿದೆ, ಕಣ್ಣು ಮುಚ್ಕೊಂಡು ಕೆಲಸ ಇದನ್ನ ತೋಟ ಮಾಡ್ರಿ, ಯಾವುದೂ ಮೋಸ ಇಲ್ಲ. ಯಾಕಂದ್ರೆ ನಾನು MD ಅವ್ರನ್ನೆಲ್ಲ ಭೇಟಿಯಾಗಿದ್ದೀನಿ. ಯಾಕಂದ್ರೆ ಯಾವುದೇ ಒಂದು ಕಂಪ್ನಿ ಬಂದಾಗ ಏನಾಗ್ತೈತೆ ಅಂತ ಹೇಳಿದ್ರೆ ಕೆಳಗಿನವ್ರು ಅಷ್ಟೇ ಭೇಟಿ ಆಗ್ತಿರ್ತಾರೆ. ಮ್ಯಾಗ ಹೆಡ್ ಯಾರು ಅವರ ಅವ್ರು ಏನೈತಿ ಯಾರಿಗೂ ಗೊತ್ತಿರೋಲ್ಲ. ಯಾಕಂದ್ರೆ ಕೆಳಗಿರ್ತಕ್ಕಂಥ ಕೆಲವರು ವರ್ಕ್ ಮಾಡ್ತಾರೆ, ಅವರು ತಮ್ಮ ದುಡ್ಡಿನ ಆಶೆಗಾಗಿ ಮಾಡ್ತಿರ್ತಾರೆ. ಬಟ್ ಮುಂದೆ ಏನಾಗ್ತೈತೆ ಅನ್ನೋದು ಯಾರಿಗೂ ಗೊತ್ತಿರೋಲ್ಲ. ಅದಕ್ಕೆ ಅವರು ನಾವು MD ಅವ್ರಿಗೆ ಬರ ಕೇಳಿದ್ವಿ, ಬಂದರು. ಯಾಕಂದ್ರೆ ಒಬ್ಬ MD ಅವರೇ ಈ ಪ್ರಾಜೆಕ್ಟ್ನ ಒಂದು ಇದನ್ನು ಮಾಡ್ತಾ ಇರೋದು, ಬಿಲ್ಡ್ ಮಾಡಿದ್ದು ಅವರೇ ನಮ್ಮ ಹತ್ರ ಬಂದಾಗ ನನಗೆ ಖುಷಿ ಆಯ್ತು. ಯಾಕಂದ್ರೆ ಯಾರು ಮಾಡ್ತಾ ಇದ್ದಾರೆ ಏನಿದೆ ಅನ್ನೋದು ನಾವು ತಿಳ್ಕೊಂಡ ಮೇಲೆ ರೈತರಿಗೆ ಹೇಳಿದ್ರೆ ಭಾಳ ಖುಷಿ ಆಗ್ತದೆ. ಇಲ್ಲಾಂದ್ರೆ ಯಾರು ಮಾಡ್ತಿದ್ರು, ಯಾರೋ ಈಗ ಓನರ್ ಎಲ್ಲೇ ಇರ್ತಾರ, ಕೆಳಗಿರ್ತಕ್ಕಂಥ ಎಲ್ಲರೂ ಮಾಡ್ತಾರೆ. ಒಂದು ದಿವಸ ದುಡ್ಡು ಆಯ್ತಪ್ಪ ಅಂತಂದ್ರೆ ಹೋಗಿಬಿಡ್ತಾರೆ ಅವರು. ಅವಾಗ ಕೆಳಗಿರ್ತಕ್ಕಂಥ ಏನು ಸಿಬ್ಬಂದಿ ಇರ್ತಾರೆ ಅವ್ರಿಗೆ ಕಷ್ಟ ಆಗ್ಬಿಡ್ತೈತಿ. ಯಾಕೆ ಯಾರಿಗೂ ಉತ್ತರ ಹೇಳೋಕ್ಕಾಗೋದಿಲ್ಲ. ಅಂಥವೆಲ್ಲ ನಾವು ಇದ್ರೆ ನಮ್ಮ ಯಾವಾಗ ತಿಳುವಳಿಕೆ ಬಂದಾಗಿಂದ ಎಷ್ಟೋ ಅಂತ ಕಂಪ್ನಿಗಳು ರೈತರಿಗೆ ಯಾಮಾರ್ಸ್ ಹೋಗಿದ್ದವು. ಅವಾಗ ನನಗೆ ಅನಿಸ್ತದೆ ಈ ಥರ ಕೆಲಸಗಳು. ಮತ್ತು MD ಸರ್ ಬಂದ್ರೆ ಅವ್ರು ನೋಡಿದಾಗ ಖುಷಿ ಆಯ್ತು. ಆಯ್ತು ಸರ್, ನಾನು ಒಂದು 5 ಎಕರೆ ಪ್ಲಾಂಟೇಶನ್ ಮಾಡಿಬಿಡ್ತೇನೆ ನಮ್ಮ ಊರಾಗ ಅಂತ ಹೇಳಿದ್ವಿ. ಇದು ಮಾಡಿ ಸದ್ಯ ನಮ್ಮ ಮಹೇಶ್ ಹಳ್ಳಿ ಅವ್ರು ಬಂದ್ರು. ಅವಾಗ ಆಗಸ್ಟ್ 15 ಮಹೇಶ್ ಹಳ್ಳಿ ಅವ್ರು ಬಂದು ಅವ್ರಿಗೆ ತೋರಿಸಿದ ಇದನ್ನ ಇಟ್ಕೊಂಡಿದ್ದು. ನಾನು ಒಂದು ಪೌಡರ್ ಪ್ಯಾಕೆಟ್ ಕೊಟ್ಟಿದ್ರು. ಸರ್ ಅದೇನ್ರಿ ಅಂತ ಕೇಳಿದ್ರೆ, ಇಲ್ರಿ ಹಿಂಗೈತೆ ಮಹೇಶ್ವರ ಅಂತ ಹೇಳಿದ್ವಿ. ಯಾಕೆ ಅವರು ಹೊಲ ಇದ್ದಂತಾರೆ, ಅವರು ಸಾಕಷ್ಟು ಕೆಲವೊಂದು ಯೋಜನೆಗಳನ್ನು ಮಾಡಿ ಅದ್ರಾಗ ಏನೇನು ಸಮಸ್ಯೆಗಳು ಎಲ್ಲವನ್ನ ಇದು ಮಾಡಿ ಮೆಟ್ಟಿ ಬಂದು ಮ್ಯಾಗ್ ಬಂದಿರ್ತಕ್ಕಂಥ. ಹಿಂಗೈತೆ ನೋಡ್ರಿ ಮಹೇಶ್ ಮಾಡ್ರಿ ಅಂತ ಹೇಳಿದ್ವಿ. ಆಯ್ತು ಸರ್ ನೀವು ಹೇಳಿರಿ ಅಂದ್ಮೇಲೆ ನಾವು ಮಾಡೇ ಮಾಡ್ತೀವಿ. ಯಾಕೆ ಅಷ್ಟೊಂದು ನಂಬಿಕೆ ಅವ್ರಿಗೆ ನಮ್ಮ ಮೇಲೆ. ಅವಾಗ ಅವರು ಒಪ್ಪಿದ್ರು. ಮತ್ತು ಇವ್ರಿಗೆ ಅನಿಲ್ ಅವ್ರಿಗೆ ಭೇಟಿ ಮಾಡಿಸಿದ್ವಿ, ಸರಿಗೆ ಭೇಟಿ ಮಾಡಿಸಿದ್ವಿ. ಕಡೆಗೆ ಅವ್ರು ಒಂದು ಫ್ರಾಂಚೈಸಿ ಕೊಡೋಣ, ಇಲ್ಲೇ ಒಂದು ಮಾಡಿಸ್ಬಿಡ್ರಿ ಸರ್ ಅಂತ. ಆಯ್ತು ಅಂತೇಳಿ ನಮ್ಮ ಮತ್ತೆ ಮಹೇಶ್ ಅವ್ರು ಒಪ್ಪಿಸಿದೆ. ಈಗ ಫ್ರಾಂಚೈಸಿ ನರ್ಸರಿ ನೀವು ತೊಗೊಂಡ್ಬಿಡ್ರಿ ಅಂತೇಳಿ. ಅದು ಮತ್ತು ಅಂತೇಳಿ ಅವರು ವಿಚಾರ ಮಾಡಿ ಎಲ್ಲ ಇದು ಮಾಡಿ ಪಾಪ ಅವ್ರು ಒಂದು 10 ಲಕ್ಷ ಡಿಪಾಸಿಟ್ ತೊಗೊಂಡು ಬಂದು ಇಮಿಡಿಯೇಟ್ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾಡಿದ್ರು. ಚೆನ್ನಾಗಾಯ್ತು. ಅವ್ರದ್ದೇ ಹೊಲ ನರ್ಸರಿನೇ ಆಯ್ತು. ಆಮೇಲೆ ಲ್ಯಾಂಡ್ ಹುಡುಕಿ ಮಾಡಿದ್ವಿ. ಆಮೇಲೆ ಅವ್ರಿಗೆ ಒಂದು ನಾನು MD ಅವ್ರಿಗೆ ಹೇಳಿದೆ, ಸರ್ ನಮ್ಮ ಹತ್ರ 1000 ಎಕರೆ ಮಾಡಿಸ್ಕೊಡ್ತೀವಿ, ಬಟ್ ಫ್ಯಾಕ್ಟ್ರಿ ಇಲ್ಲೇ ಆಗ್ಬೇಕಂತ ಹೇಳಿ ನಮ್ಮ ಕೊಪ್ಪಳದಲ್ಲಿ ಮಾಡಿದ್ರಿ ಅಂತ ಹೇಳಿದ್ರೆ ನಾವು ಇದಕ್ಕೆ ಲೀಡ್ ತೊಗೊಳ್ತೀವಿ. ಪಾಪ ಒಪ್ಪಿದ್ರು. ಅವು ಬಂದು 1 ವಾರದಿಂದಾನೇ ನಾವು ಲ್ಯಾಂಡ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟು ತೊಗೊಂಡು ಲ್ಯಾಂಡ್ ಹುಡ್ಕಕ್ಕೆ ಒಂದು 8-10 ತಿಂಗಳು ಹೋಯ್ತು. ಎಲ್ಲರೂ ಏನ್ರಿ ಅವ್ರು ಯಾಕೆ ಬಂದವರು ಅಷ್ಟೇ ಸರ್, ಮತ್ತೆ ಫ್ಯಾಕ್ಟ್ರಿ ಇಲ್ರಿ, ಇದೇನು ಹೋಯ್ತಾರ ಇಲ್ರಿ, 100 ಕ್ವಶನ್ ಕೇಳ್ತಾರ ರೈತರು. ಮಾಡ್ತಾರ ತಡಿಯಪ್ಪ, ಲ್ಯಾಂಡ್ ಹುಡ್ಕಾಕತ್ತೀವಿ, ಸಮಸ್ಯೆ ಐತಿ, ಆಗ್ತೈತಿ. ಹೇಗಾರೆ ಯಾರಿಗೇ ಆಗಲಿ ಒಂದು ಭರವಸೆ ಬೇಕು. ಇಲ್ಲ ಮಾಡೇ ಮಾಡ್ತಾರಪ್ಪ ಈ ಥರ. ಯಾಕಂದ್ರೆ ಫಸ್ಟ್ ಒಂದು ಲ್ಯಾಂಡ್ ಹುಡುಕಿದ್ವಿ, ಅದೇನೋ ಪಾಪ ಎಲ್ಲ ಅಡ್ವಾನ್ಸ್ ಕೊಟ್ಟಿದ್ರು ಸರ್, ಚಂಚಗಾರ ಕೊಟ್ಟರು. ಬಟ್ ಅದು ಸಮಸ್ಯೆ ಒಳಗಿತ್ತು. ಮತ್ತು ನಮ್ಮ ಮಹೇಶ್ವರಿಗೆ ಬೇಡ ಬೇಡ ಸರ್ ಅಂತ ವಿಷಯ ಬಿಟ್ರಿ, ಬೇಡ ಬೇಡ ಸರ್. ಮತ್ತು ಅವ್ರು ಅಲ್ಲಿಂದ ಬಂದಿರ್ತಾರೆ, ಅವ್ರಿಗೆ ಮೋಸ ಆಗಬಾರ್ದು. ನಾವು ಇಲ್ಲಿ ಬಂದಾರ ಅಂದ ಹೊತ್ತಿನಾಗ ಚಲೋ ಒಳ್ಳೆ ಯಾವುದೇ ಸಮಸ್ಯೆ ಇಲ್ಲ ಇರ್ತಕ್ಕಂಥ ಲ್ಯಾಂಡನ್ನು ಕೊಡ್ಸೋಣ ಸರ್ ಅಂತಿದ್ರು. ಅಪ್ಪ ಅವರು ಒಂದು 10 ಕಡೆ ಲ್ಯಾಂಡ್. ನಮ್ಮ ಶಿವರಾಮ್ ಅಂತೂ ಅದು ಡೇ 1 ತಿರುಗ್ಯಾರ. ಅವರು ಎಲ್ಲಿ ಲ್ಯಾಂಡ್ ಅದು ಒಂದು 20-30 ಹುಡುಕಿಟ್ಟಿದ್ರು.